ಐ ಲವ್ ಯು. ಏನಿದು ಇದ್ದಕ್ಕಿದ್ದಂಗೆ ಐ ಲವ್ ಯು ಹೇಳ್ತಿದ್ದಾಳೆ ಅಂತ ಅನ್ಕೊಂಡ್ರಾ? ಈಗ ಇದೇ ಸಾಂಗ್ಗೆ ನಿಮ್ಗೋಸ್ಕರ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಿದ್ದಾರೆ ಕೃಷ್ಣಮೂರ್ತಿ. ಸೊ ಪ್ಲೀಸ್ ವೆಲ್ಕಮ್ ಕೃಷ್ಣಮೂರ್ತಿ ಆನ್ ದ ಸ್ಟೇಜ್ ಬೈ ಯೋರ್ ಬಿಗ್ ಕ್ಲಾಪ್ಸ್. ಕೃಷ್ಣಮೂರ್ತಿ ಏನು ಮಾಡ್ತಾ ಇದ್ದೀರಾ? ಎಲ್ಲಿ ವಾಸ ಮಾಡ್ತಿದ್ದೀರಿ? ಕಮಲಾನಗರ. ನಿಮ್ಮ ತಂದೆ ಏನು ಮಾಡ್ತಾರೆ? ಹಣ್ಣಿನ ವ್ಯಾಪಾರ ಮಾಡ್ತಾರೆ ರೋಡಲ್ಲಿ. ಸೊ ನಿಮಗೆ ಹಣ್ಣಂದ್ರೆ ಭಾಳ ಇಷ್ಟನಾ? ಚೆನ್ನಾಗಿ ಹಣ್ಣು ತಿಂತೀರಾ? ನೋಡೋಣ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಹಣ್ಣು ತಿಂದು. ಮದನ್ ಸರ್, ಹೇಗಿತ್ತು ಇವ್ರ ಪರ್ಫಾರ್ಮೆನ್ಸ್? ಕೃಷ್ಣಮೂರ್ತಿ, ಈ ಸಾಂಗು 100 ಕಿಲೋಮೀಟರ್ ಸ್ಪೀಡಲ್ಲಿದ್ದರೆ ನೀವು 200 ಕಿಲೋಮೀಟರ್ ಸ್ಪೀಡಲ್ಲಿ ಡ್ಯಾನ್ಸ್ ಮಾಡಿದ್ರಿ. ಏನಾದರೂ ಆ ಹುಡುಗಿ ಎದುರುಗಡೆ ಇದ್ದಿದ್ದರೆ ಅವಳು 400 ಕಿಲೋಮೀಟರ್ ಸ್ಪೀಡಲ್ಲಿ ಓಡೋಗ್ಬಿಡ್ತಾಯಿದ್ಲು. ಎಲ್ಲೋ ಒಂದು ಕಡೆ ನಿಮ್ಮ ಆ ಉತ್ಸಾಹದ ನಡುವೆ ನಿಮ್ಮ ಫೀಲಿಂಗ್ಸ್ ಕಡಿಮೆ ಆಗೋಯ್ತು. ಈ ಹಾಡಿಗೆ ಏನು ಬೇಕಿದೆ ಅದು ಕಡಿಮೆ ಆಯಿತು. ಆಮೇಲೆ ನೀವು ಆ ವೈಲಿನ್ ಬಾರಿಸಿದ್ರಿ, ಆ ವೈಲಿನ್ ಸ್ಟೈಲೆಲ್ಲ ಭಾಳ ಚೆನ್ನಾಗಿತ್ತು. ಅದಾದಮೇಲೆ ಒಂದು ಪ್ಯಾಥಟಿಕ್ ಮುಖೆ ಆ ವೈಲಿನ್ಸು ಟೋಟ್ಲಾಗಿ ಗ್ರೂಪ್ ವೈಲಿನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೀವು ಆ ಪ್ಯಾಥಟಿಕ್ಗಳನ್ನ ಹುಡುಕಬೇಕಾಗಿತ್ತು. ಬಟ್ ಮುಂಚೆನೇ ಒಂದು 2 ಬಾರ್ಸ್ ಮುಂಚೆನೇ ಅವಳು ಹುಡುಕಕ್ಕೆ ಶುರು ಮಾಡಿದೆ. ಯಾಕಂದರೆ ಅವಳು 400 ಕಿಲೋಮೀಟರ್ ಸ್ಪೀಡಲ್ಲಿ ಮುಂದೆ ಓಡೋಗ್ಬಿಟ್ಟಿದ್ದೆ. ತುಂಬ ಜಾಸ್ತಿ ಸ್ಪೀಡ್ ಮಾಡ್ಕೊಂಬಿಟ್ರಿ. ಏನು ಬೇಕಿತ್ತು ಅದಕ್ಕಿಂತ ಜಾಸ್ತಿ ಸ್ಪೀಡಾಗಿದೆ. ಏನೋ ವಿಶ್ ಯು ಆಲ್ ದ ಬೆಸ್ಟ್. ಕಾವ್ಯ, ನಾನಂತೂ ನಿಮ್ಮನ್ನು ಕೇಳಲೇಬೇಕು. ಐ ಲವ್ ಯು ಅಂತ ಹೇಳಿಬಿಟ್ಟು ನಿಮಗೆ ಹೂ ಕೊಟ್ಟಿದ್ದಾರೆ. ಓಕೆ, ಕೃಷ್ಣಕುಮಾರ್ ಅವರೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಸರ್ ಹೇಳಿದಾಗೆ ನೀವು ತುಂಬ ಫಾಸ್ಟಾಗಿ ಮಾಡ್ತಾಯಿದ್ರಿ. ನಿಮಗೆ ತುಂಬ ಎನರ್ಜಿ ಇದೆ, ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿದೆ. ನಿಮ್ಮ ಪ್ಲಸ್ ಪಾಯಿಂಟ್ ಅದೇ. ನೀವು ಸ್ವಲ್ಪ ಎಕ್ಸೈಟ್ಮೆಂಟ್ ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಕ್ಲಿಯರ್ ಆಗಿರುತ್ತೆ. ಓಕೆ, ಮುಂದೆ ಏನಾದರೂ ಅವಕಾಶ ಸಿಕ್ಕಿದ್ರೆ, ಇವಾಗ ಅವಾರ್ಡ್ ಫಂಕ್ಷನ್ಸ್ಗೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಆ ಥರ ಏನಾದರೂ ಅವಕಾಶ ಸಿಕ್ಕಿದ್ರೆ ಮಾಡ್ತೀರಾ? ಖಂಡಿತವಾಗ್ಲೂ ನನಗೆ ಗೊತ್ತಿರೋ ಕಾಂಟ್ಯಾಕ್ಟ್ ಮೂಲಕ ನಿಮಗೆ ಯಾವುದಾದ್ರೂ ಪರ್ಫಾರ್ಮೆನ್ಸ್ ಇದ್ದರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ನಿಮ್ಗೆ ಆ ಒಂದು ಟ್ಯಾಲೆಂಟ್ ಖಂಡಿತವಾಗ್ಲೂ ಇದೆ. ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ಪರ್ಫಾರ್ಮೆನ್ಸ್. ಓಕೆ, ಆಲ್ ದಿ ಬೆಸ್ಟ್. ನನ್ನ ಹೆಸರು ಕೃಷ್ಣಮೂರ್ತಿ. ನಮ್ಮ ತಂದೆ ಹೆಸರು ವೆಂಕಟೇಶ್, ನಮ್ಮ ತಾಯಿ ಹೆಸರು ಮಂಜುಳಾ. ನಮ್ಮ ತಂದೆ ಹಣ್ಣಿನ ವ್ಯಾಪಾರ ಮಾಡ್ತಾರೆ, ನಮ್ಮ ತಾಯಿಯವರು ಮನೆಯಲ್ಲೇ ಇರ್ತಾರೆ. ಈ ಡ್ಯಾನ್ಸ್ ಕ್ಲಾಸ್ ಮಾಡೋಕ್ಕೆ ತುಂಬ ಕಷ್ಟ ಬಿದ್ದೀನಿ ನಾನು. ಮತ್ತು ಈ ಬಡವ್ರ ಮಕ್ಳಿಗೆ ಬಂದು ಫುಲ್ಲು ಎಲ್ಲ ಕೇಳಿದ್ರು.
ಆದರೂ ಆಮೇಲೆ ಕೊಳಕು ಬೆಳಕು ಎಂಬ ಕಾರ್ಯಕ್ರಮ ನಡೆಸ್ಕೊಂಡು ಕೊಡ್ತಿದ್ರು ಮದನ್ ಪಟೇಲ್ ಸರ್ ಅವರು. ಆಮೇಲೆ ಕೊಳಕು ಬೆಳಕು ನೋಡಿ ನಾವೆಲ್ಲ ಹೋಗೋಣ ಅಂತ ಸ್ಟೂಡೆಂಟ್ಸ್ ಹೇಳಿದ್ರು. ಇನ್ನು ಮುಂದೆ ಒಂದು ಲೆವೆಲ್ಗೆ ಬರಬೇಕು ಅಂತ ಅಂದ್ಕೊಂಡು ತುಂಬ ಕಷ್ಟ ಬೀಳ್ತಾಯಿದ್ದೀವಿ. ಬೆಳಗ್ಗೆ ಮತ್ತು ಸಂಜೆ ಫುಲ್ ತುಂಬ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಸರ್ ನಮ್ಮ ಮಗ ಈಗ ಅವನು ಡ್ಯಾನ್ಸ್ ಕ್ಲಾಸು ಓಪನ್ ಮಾಡಿದ್ದಾನೆ. ಅವನು ಓಪನ್ ಮಾಡಿ ಅವನು 5 ವರ್ಷ 6 ವರ್ಷ ಆಯ್ತು ಆಗಲೀಗ. ಅವನು ಚಿಕ್ಕ ಹುಡುಗಿಂದ ಅವನು ಡ್ಯಾನ್ಸು ಕಲಿಬೇಕಂತ ಒಂದು ಆಸೆ ಇತ್ತು ಅವನು ಬೇರೆ ಕಡೆ ಹೋಗಿ ಅವ್ನು ಕಲಿತು ಅವನು ಕಷ್ಟಪಟ್ಟಿದ್ದ. ಅವನಿಗೂ ತುಂಬ ಮುಂದೆ ಬರ್ಬೇಕಂತ ಅವ್ನಿಗೆ ಆಸೆ ಇದೆ. ನಮಗೆ ಸಪೋರ್ಟ್ ಮಾಡೋಕ್ಕೆ ನಮ್ಮ ಕೈ ಶಕ್ತಿ ಇಲ್ಲ. ನಮಗೆ ಏನು ಅವನೇ ನಿಂತ್ಕೊಂಡು ಮಾಡ್ತಿದ್ದಾನೆ. ಕೊಳಕು ಬೆಳಕಿಂದ ನಮ್ಮ ಹುಡುಗ ಸೆಲೆಕ್ಷನ್ ಆಗಿ ನಮಗೂ ತುಂಬ ಸಂತೋಷ ಆಯಿತು. ವೀಕ್ಷಕರೇ, ಈಗ ನಿಮ್ಮನ್ನೆಲ್ಲ ಒಂದು ಸಿನಿಮಾ ಗೀತೆಯ ಮೂಲಕ ರಂಜಿಸೋದಕ್ಕೆ ಬರ್ತಿದ್ದಾರೆ ಮಂಜುನಾಥ್. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ವೆಲ್ಕಮ್ ಮಂಜುನಾಥ್. ಮಂಜುನಾಥ್ ಅವರೇ, ಇಲ್ಲಿ ವಾಸ ಮಾಡ್ತೀರಾ? ನಾವು ಯಶವಂತಪುರ ವಿನಾಯಕರ ಸ್ಲಮ್ಮಿಂದ ಬಂದಿದ್ದೀನಿ ಸರ್. ನಮ್ಮ ತಂದೆ ಒಂದು ಕಾರ್ಪೆಂಟ್ರ್ ವರ್ಕ್ ಮಾಡ್ತಾರೆ. ನೀವೇನು ಮಾಡ್ತೀರಾ? ನಾನು ಎಲೆಕ್ಟ್ರಿಕಲ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಸರ್, ಕಾಂಟ್ರಾಕ್ಟ್ ಲೇಬರಲ್ಲಿ. ಯಾವ ಹಾಡು ಹಾಡ್ತೀರಿ? ಮಾತು ತಪ್ಪದ ಮಗ ಸಿನಿಮಾದಿಂದ ಎಂಥ ಸೌಂದರ್ಯ ನೋಡು. ಮೊದಲು ಎಲ್ಲಾದರೂ ಹಾಡ್ತಿದ್ರಾ? ಅಭ್ಯಾಸ ಇದೆಯಾ? ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ಹಾಡ್ತಾ ಅಭ್ಯಾಸ ಇದೆ ಸರ್. ಅಂದರೆ ನಾನು ಸ್ವಇಚ್ಛೆಯಿಂದ ಹಾಡ್ತೀನಿ. ವೆರಿ ಗುಡ್, ಆಲ್ ದ ಬೆಸ್ಟ್. ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಗಂಧದ ಗೂಡಿದು ಕಲೆಗಳ ತೌರಿದು ಕನ್ನಡ ನಾಡಿದು ಚಿನ್ನದ ಮಣ್ಣಿದು. ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆತಾಯ ಸಿರಿಯೇ. ಹೂಗಳ ಕೆಂಪು ಮರಗಳ ಸೊಂಪು ಎಲ್ಲೂ ಆತಾಯನಗೆ. ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆತಾಯ ಸಿರಿಯೇ. ಹೂಗಳ ಕೆಂಪು ಮರಗಳ ಸೊಂಪು ಎಲ್ಲೂ ಆತಾಯನಗೆ. ಭಾರತ ಮಾತೆಯ ಈತನು ಜಾತೆಯ ಸೊಬಗನು ನೋಡುತ್ತ ನಲಿಯುವ ಮೆರೆಯುವನ. ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಗಂಧದ ಗೂಡಿದು ಕಲೆಗಳ ತೌರಿದು ಕನ್ನಡ ನಾಡಿದು ಚಿನ್ನದ ಮಣ್ಣಿದು. ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಕಾವ್ಯ, ಹೇಗಿತ್ತು ಇವರ ಪರ್ಫಾರ್ಮೆನ್ಸ್? ತುಂಬ 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 ಚೆನ್ನಾಗಿ ಹಾಡಿದ್ರಿ ನೀವು. Thank you, madam. ನಾನು ನೋಡ್ತಾ ಇದ್ದೆ, ನೀವು ಹಾಡಬೇಕಾದ್ರೆ ಮ್ಯೂಸಿಷಿಯನ್ಸ್ ಎಲ್ಲ ತುಂಬ ಖುಷಿಯಾಗಿ ಅವ್ರು ಪರ್ಫಾರ್ಮ್ ಮಾಡ್ತಾ ಇದ್ರು. ಅದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಯಾಕೆಂದರೆ ಅವ್ರು ಚೆನ್ನಾಗಿ ನುಡ್ಸಿದ್ರೆ ನೀವು ಚೆನ್ನಾಗಿ ಹಾಡೋಕ್ಕಾಗೋದು, ನೀವು ಚೆನ್ನಾಗಿ ಹಾಡಿದ್ರೆ ಅವರು ನುಡ್ಸೋಕ್ಕಾಗೋದು. ಸೊ ನಿಮ್ಮಿಬ್ಬರು ವಿಡಿಯೋ ಜೋಡಿ ತುಂಬ ಚೆನ್ನಾಗಿತ್ತು. ನನ್ಗೆ ಅನ್ಸುತ್ತೆ ನೀವು ತುಂಬ ಪ್ರಾಕ್ಟೀಸ್ ಮಾಡಿದ್ರಿ. ಖಂಡಿತ ಮೇಡಮ್, ಒಂದೇ ಹೇಳ್ತೀನಿ ಮೇಡಮ್, ಒಂದೇ ಇಷ್ಟಪಡ್ತೀನಿ. ನನಗೆ ಖುಷಿ ಆಗ್ತಿದೆ ಮೇಡಮ್ ಈ ಸ್ಟೇಜ್ ಮೇಲೆ ಬಂದಿರೋದು, ಈ ವೇದಿಕೆ ಸಿಕ್ಕಿರೋದು. ನಾನು ಇದೇ ಮೊದಲನೇ ಬಾರಿ ನಾನು ಇಷ್ಟೇ ವೇದಿಕೆ ಮೇಲೆ ಬರ್ತಿರೋದು. ನಾನು ಭಯ ಅನ್ನೋದೇ ಇಲ್ಲ, ಆಡ್ತಿದ್ದೀನಿ, ನನಗೆ ಗೊತ್ತಿಲ್ಲ ಮೇಡಮ್. ಅಂದರೆ ನಾನು ಕಾಲೇಜ್ನಲ್ಲಿ ಒಂದೇ ಒಂದು ಸರಿ ಹಾಡಿದ್ದೆ. ಅದಾದಮೇಲೆ ಅಂದರೆ ಹುಚ್ಚಿದೆ, ಹಾಡಬೇಕು, ಸಂಗೀತದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಆಸೆ ಇದೆ ಮೇಡಮ್. ಆದರೆ ಒಳ್ಳೆ ಅವಕಾಶ ಸಿಗ್ತಿಲ್ಲ, ಒಳ್ಳೆ ಸ್ಟೇಜ್ ಸಿಗ್ತಿಲ್ಲ. ಅದರಿಂದ ನನಗೆ ಮೊನ್ನೆ ಟಿ ವಿನಲ್ಲಿ ಪ್ರೋಗ್ರಾಮ್ ನೋಡಿ ಸರ್ದು ಲೈವ್ ಪ್ರೋಗ್ರಾಮು ನನಗೆ ತುಂಬ ಇಷ್ಟ ಆಯಿತು.
ಆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಈ ಅಡ್ರೆಸ್ಸು ಗೊತ್ತಿಲ್ಲ, ಹೇಗೋ ಕ್ಯಾಚ್ ಮಾಡಿ ಬಂದೆ ಮೇಡಮ್. ಇವತ್ತು 10ವರೆಗೆ ಇಲ್ಲಿ ಇರಬೇಕು ಅಂತ ಹೇಳಿದ್ರು, ಬಂದೆ. ಖಂಡಿತವಾಗ್ಲೂ ನಿಜವಾಗ್ಲೂ ನಿಮ್ಮ ಶ್ರಮ ಫಲಿಸಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾವತ್ತೂ ಹಾಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ಸ್ಟೇಜ್ ಮುಂದೆ ನಿಂತ್ಕೊಂಡು ಹಾಡ್ತಾ ಇದ್ದೀರಾ ಅಂತಂದ್ರೆ ಆ ಕ್ಯೂ ಕೂಡ ನೀವು ಎಷ್ಟು ಕರೆಕ್ಟಾಗಿ ಹಿಡಿದ್ರಿ ಅಂತಂದರೆ, ಅಂದರೆ ನೀವು ಮಾಮೂಲಿ ಹಾಡೋದಕ್ಕೂ ವಿತ್ ಇನ್ಸ್ಟ್ರೂಮೆಂಟ್ಸ್ ಹಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ಆ ಕ್ಯೂ ಕೂಡ ಕರೆಕ್ಟಾಗಿ ತೊಗೊಂಡು ಅಷ್ಟು ಚೆನ್ನಾಗಿ ಹೈಯರ್ ನೋಟ್ಸ್ ಆಗಿರಲಿ, ಲೋವರ್ ನೋಟ್ಸ್ ಆಗಿರಲಿ, ಆ ಭಾವನೆಗಳಾಗಿರಲಿ ಎಲ್ಲ ತುಂಬ ಚೆನ್ನಾಗಿ ಹಾಡಿದ್ರಿ. ಆಲ್ ದ ವೆರಿ ಬೆಸ್ಟ್. ನಂಗೆ ಅನ್ಸುತ್ತೆ ನೀವು ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ಬಂದೇ ಬರ್ತೀರಾ ಅಂತ. ಥ್ಯಾಂಕ್ ಯು ಮೇಡಮ್. ಖಂಡಿತ ಮೇಡಮ್, ಅದೊಂದು ಅವಕಾಶ ನನಗೆ ಸಂಗೀತದಲ್ಲಿ ನಾನು ಒಳ್ಳೆ ಸಿಂಗರ್ ಆಗಬೇಕು ಅನ್ನೋದೇ ನನ್ನ ಆಸೆ. ಖಂಡಿತವಾಗ್ಲೂ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದು ಒಂದಿನ ಸಾಧ್ಯ ಆಗೇ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಕಾವ್ಯ. ಮದನ್ ಸರ್, ಕಳೆದ 40 ವರ್ಷಗಳಿಂದ ನನ್ನ ವೃತ್ತಿನೇ ಸಂಗೀತ. ನಿಮ್ಮಲ್ಲೂ ಭಗವಂತನ ಕೃಪೆ ಇದೆ. ಭಗವಂತನ ಆಶೀರ್ವಾದ ಇದ್ದವ್ರು ಮಾತ್ರ ಒಳ್ಳೆ ಗಾಯಕರಾಗೋದಕ್ಕೆ ಸಾಧ್ಯ. ಯಾಕಂದರೆ ನಿಮ್ಮ ಶರೀರದಿಂದ ಏನು ಶಾರೀರ ಹೊರಗಡೆ ಬರುತ್ತೆ, ಆ ಧ್ವನಿ ಹೊರಗಡೆ ಬರುವಾಗ ನಿಮ್ಮ ಮೇಲಿನ ಸ್ಥಾಯಿ ಹಾಡ್ದಾಗಲಿ ಕೆಳಗಿನ ಸ್ಥಾಯಿಯಲ್ಲಿ ಹಾಡ್ದಾಗಲಿ ಎರಡು ಒಂದೇ ವಾಲ್ಯೂಮನ್ನು ನೀವು ತೊಗೊಂಬಂದ್ರಿ. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎ ಸಿಂಗರ್. ಭಾಳ ಪರಿಶ್ರಮ ಪಡಬೇಕು. ಒಬ್ಬ ಅತ್ಯುತ್ತಮ ಗಾಯಕ ಆಗಬೇಕಂದ್ರೆ ಯಾವುದೋ ಗೀತೆಯನ್ನು ಕೇಳಿ ಹಾಡೋದು ಭಾಳ ಸುಲಭ. ಪ್ರಖ್ಯಾತವಾದಂಥ ಹಾಡನ್ನು ಕೇಳಿ ಹಾಡೋದು ಒಂದು ಸಾಮಾನ್ಯ ಕಲೆ. ಬಟ್ ಯಾವುದೋ ಒಂದು ಹೊಸ ಟ್ಯೂನ್ ಹಾಕಿದ ತಕ್ಷಣ ಆ ಟ್ಯೂನನ್ನು ಕೇಳಿಕೊಂಡು ಆ ಏನು ಒಂದು ಲಿರಿಕ್ ಇದೆ ಅದಕ್ಕೆ ನೀವು ನಿಮ್ಮ ಭಾವವನ್ನು ತುಂಬಿ ಆ ಒಂದು ಹಾಡಿನ ಕ್ಕೆ ಒಂದು ಅರ್ಥ ಬರೋ ರೀತಿಯಲ್ಲಿ ಹಾಡೋದಿದೆಯಲ್ಲ, ಅದು ನಿಜವಾದ ಹಿನ್ನೆಲೆ ಗಾಯಕನ ಒಂದು ಟಾಲೆಂಟ್. ಶ್ರಮ ಪಟ್ಟರೆ ಒಳ್ಳೆ ಗಾಯಕರಾಗ್ಬೋದು. ಕಾಲೇಜ್ ಗೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡೋ ಚೊಂಬೇಶ್ವರ. ಮಾರ್ಕ್ಸ್ ಕಾರ್ಡಿನಲ್ಲಿ 0 ರೌಂಡ್ ಆಗಿ ಕಾಣುವುದು. ಏನ್ ಮಾಡ್ಲಿ ಚೊಂಬೇಶ್ವರ. ಬೆಳಕು